ಸ್ನೇಹಿತರೆ, ಇದು ಮಹದೇವಪುರ ಕ್ಷೇತ್ರ ರಾಂಪುರದಿಂದ ಬಿಳೇಶಿವಲಯಕ್ಕೆ ಹೋಗುವಂಥ ಒಂದು ರಸ್ತೆ. ಇದು ದೊಡ್ಡಗುಬ್ಬಿ ಗ್ರಾಮ ಪಂಚಾಯತಿಗೆ ಸೇರುತ್ತೆ. ಈ ಕಡೆ ಬಂದು ಬಿದ್ರಳ್ಳಿಗೆ ಸೇರುತ್ತೆ. ಇನ್ನು ಈ ಕಡೆ BBMPಗೆ ಸೇರುತ್ತೆ. ಇಲ್ಲಿ ಜನರ ಪರಿಸ್ಥಿತಿ ಹೇಗಿದೆ ಅಂದರೆ, ಈ ಪಂಚಾಯತಿಯನ್ನು ಕೇಳಿದ್ರೆ ಆ ಪಂಚಾಯತಿಯವನ ಮೇಲೆ ಹೇಳ್ತಾನೆ, ಆ ಪಂಚಾಯತಿಯನ್ನು ಕೇಳಿದ್ರೆ ಇದು BBMPಗೆ ಬರುತ್ತೆ ಅಂತ ಹೇಳ್ತಾರೆ. ಸುಮಾರು ಇದು ಈ ರಸ್ತೆ ಹೆಚ್ಚು ಕಡಿಮೆ 2 ಗಂಟೆ ಕಾಲ ಆಗುತ್ತೆ ಇಲ್ಲಿ ಟ್ರಾಫಿಕ್ ಜಾಮ್ ಆದರೆ. ಪ್ರತಿದಿನ ಜನ ನರಕ ಅನುಭವಿಸ್ತಾ ಇದ್ದಾರೆ. ಈ ರಾಜಕಾರಣಿಗಳಂತೂ ನೆಗೆದು ಸತ್ತೋಗಿದ್ದಾರೆ. ಈ ವ್ಯಾಪ್ತಿಯಲ್ಲಿರುವಂಥ ಶಾಸಕರು ಅರವಿಂದ್ ಲಿಂಬಾವಳಿ, ಮಂಜುಳಾ ಅರವಿಂದ್ ಲಿಂಬಾವಳಿ ಅವ್ರು ಏನಾಗಿದ್ದಾರೆ ಗೊತ್ತಿಲ್ಲ. ಒಂದು ದಿನ ಅವ್ರು ಶಾಸಕರಾದ ಮೇಲೆ ಈ ಕಡೆ ಎಲ್ಲೂ ಕಾಣೋದೇ ಇಲ್ಲ. ಬರೀ ಕಾರ್ಯಕ್ರಮಗಳಿಗೆ ಬರ್ತಾರೆ, ನಮಸ್ಕಾರ ಹಾಕ್ಕೊಂಡು ಹೋಗೋವಂಥ ಕೆಲಸ ಮಾಡ್ತಾರೆ. ಈ ಅಧಿಕಾರಿಗಳಂತೂ ನಾಲಾಯಕ ಅಧಿಕಾರಿಗಳು, ಯಾವನೂ ಕೇಳೋಂಥವನಿಲ್ಲ. ನೋಡಿ, ಸಮಯ 4 ಗಂಟೆ ಆಗಿದೆ. ಶಾಲಾ ಮಕ್ಕಳು ಇವತ್ತು ಶಾಲೆಯಿಂದ ಸುಸ್ತಾಗಿ ಮನೆಗೆ ಹೋಗ್ಬೇಕು, ಹೊಟ್ಟೆ ಹಾಕ್ಕೊಂಡಿರ್ತಾರೆ. ಆ ಸ್ಕೂಲ್ ಬಸ್ಸುಗಳು ಗಂಟೆಗಟ್ಟಲೆ ಸ್ಕೂಲ್ ಬಸ್ಸುಗಳಲ್ಲಿ ಮಕ್ಕಳನ್ನು 5 ನಿಮಿಷ ಇಟ್ಕೊಂಡು ಈ ಕಡೆ ನೋಡ್ರಿ, ಆ 5 ನಿಮಿಷ ಲೇಟ್ ಆಯಿತು ಅಂದರೆ ಆ ಮಕ್ಕಳ ಪರಿಸ್ಥಿತಿ ಏನು? ಒಂದೊಂದು ಮಗುನೂ ಬಿಟ್ಟು ಮನೆಗೆ ಹೋಗೋಷ್ಟರಲ್ಲಿ ಎಷ್ಟು ಸಮಯ ತಡೆ ಆಗುತ್ತೆ? ಯಾರಿಗೂ ಸಹ ಇದು ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಜಾಮ್ ಆಗುತ್ತೆ. ಈ ಕಡೆ ಆ ಕಡೆ ಚಂದ್ರಸಂದ್ರ ಸರ್ಕಲ್ವರೆಗೂ ಜಾಮ್ ಆಗುತ್ತೆ, ಈ ಕಡೆ ಕಾಡಕ್ರವರೆಗೂ ಜಾಮ್ ಆಗುತ್ತೆ, ಆ ಕಡೆ ಬಿಳೇಶಿವಲಯವರೆಗೂ ಜಾಮ್ ಆಗುತ್ತೆ. PDOಗೆ 1 ಗಂಟೆ ಕಾಲದಿಂದ ಫೋನ್ ಮಾಡ್ತಾ ಇದ್ದೀನಿ ರೋಹಿತ್ ಅವ್ರಿಗೆ. ಅವ್ರು ಏನು ದೊಡ್ಡ ಏನೊಂದು MLA MP ಅನ್ಕೊಂಡ್ಬಿಟ್ಟಿದಾರೇನೋ ಗೊತ್ತಿಲ್ಲ. ಫೋನೇ ಪಿಕ್ ಮಾಡೋದಿಲ್ಲ, ಫೋನೇ ತೆಗೆಯೋದಿಲ್ಲ. ಜನರ ಗೋಳಂತೂ ಯಾವನು ಕೇಳೋಕ್ಕೆ ರೆಡಿ ಇಲ್ಲ. ಅಯೋಗ್ಯರು ಈ ಪೊಲೀಸರು, ಈ 2 ಸ್ಟೇಷನ್ ಸೇಮ್ ಪೊಲೀಸರದ್ದು ಸಹ ಅದೇ ಪರಿಸ್ಥಿತಿ ಆಗಿದೆ. ಪೊಲೀಸರು 4 ಜನ ಪೊಲೀಸರು ಬಂದಿದ್ದಾರೆ. ಆ ಪೊಲೀಸರಿಗೆ ಇವ್ರು ಕೇಳಿದ್ರೆ ಆ ಕಡೆ ಏನು ಅಲ್ಲಿ ಜಾಮ್ ಆಗಿದೆ ಅಂದರೆ ಅದು ನಮ್ಮ ಲಿಮಿಟ್ಗೆ ಬರೋದಿಲ್ಲ, ಅದು BBMPಗೆ ಬಾನ್ಸ್ವಾಡಿಗೆ ಹೋಗಬೇಕು ಅಂತಾರೆ. ಏನು ಈ ಪೊಲೀಸರು ವಸೂಲಿ ಮಾಡೋಕ್ಕೆ ಮಾತ್ರ ಗುಂಪು ಕಟ್ಕೊಂಡಿರ್ತಾರೆ. ಇಲ್ಲಿ ಟ್ರಾಫಿಕ್ ಆದಾಗ ಆ ಟ್ರಾಫಿಕ್ನ ಬಗೆಹರಿಸೋದಕ್ಕೆ ಯೋಗ್ಯತೆ ಇಲ್ಲದವರಂಥ ಒಂದು ಪೊಲೀಸ್ ಇಲಾಖೆಗೆ ನಾಚಿಕೆಗೇಡು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. PDOಗೆ ಕೂಡಲೇ ಇನ್ನೂ ಒಂದ್ಸರಿ ಕರೆ ಮಾಡ್ತೀನಿ. ತೆಗ್ದಿಲ್ಲ ಅಂದರೆ ನಾಳೆ ತಗೊಂಡೋಗಿ PDOನ ಕರ್ಕೊಂಬಂದು ಎಚ್ಚೆತ್ಕೊಂಡೋಗಿ ಪಂಚಾಯತಿ ಆಫೀಸಲ್ಲಿ ಹಾಕ್ತೀನಿ. ಏನಿದು ಯಾವನು ಹೇಳೋವನು ಕೇಳೋವನಿಲ್ವಲ್ಲ. ಇಲ್ಲಿ ಯಾರೋ ಒಬ್ಬರು ವಾಲಂಟಿಯರ್ ಮಣ್ಣಾಕಿದ್ದಾರೆ. ಸರ್ಕಾರದ ಕಡೆಯಿಂದ ಯಾವುದೂ ಆಗಿಲ್ಲ. ಮೊನ್ನೆ DK ಶಿವಕುಮಾರ್ ಅವರೇ ಶಾಸಕರಾಗಿದ್ದೀರಿ, ಒಂದು ಗುಂಪು ಮುಚ್ಚಕ್ಕೆ 50,000 1 ಲಕ್ಷ ತಗೊಂತಾ ಇದ್ದೀರಿ. ಏನ್ರಿ ಪರಿಸ್ಥಿತಿ ಇದು? ನೀವು ಶಾಸಕರಾಗಿರೋದಕ್ಕೆ ಸಂತೋಷ, ನಿಮ್ಗೇನು ದೊಡ್ಡ ಆಡಂಬರ ಬಂದಿದೆ. ಇದನ್ನೆಲ್ಲ ಯಾರ್ರಿ ಸರಿಪಡಿಸುವಂಥದ್ದು? ಇವರ ಗೋಲ್ನ ಯಾರು ಕೇಳೋವರು?